ಸರ್ ಹಾವುಗಳಿಗೂ ಮೆಮೊರಿ ಇದೆಯಾ ಸರ್? ಸ್ನೇಕ್ಸ್ ಮೆಮೊರಿ ಇದೆಯಾ? ಅಂದರೆ ಅವು ಚಿಕ್ಕ ವಯಸ್ಸಿಂದ ಮರಿಯಿಂದಾನೇ ಅದನ್ನ ಅಕಸ್ಮಾತ್ ಏನಾದರೂ ನಮ್ಮ ಜೊತೆ ಇದ್ದರೆ ಅದು ನಮ್ಮನ್ನು ರೆಕಗ್ನೈಸ್ ಮಾಡ್ತಾ ಅಥವಾ ಹಾವಿನ ಪ್ರವೃತ್ತಿ ಬಿಡಲ್ವಾ ಅದು? ಸರ್ ಸ್ನೇಕ್ಸು ಪೆಟ್ಟಾಗಲ್ಲ. ಆಗಲ್ಲ. ಯಾಕೆಂದರೆ ವಿಷನ್ ಇದೆಯಲ್ಲ, ನೀವು ನಾವೆಲ್ಲೊಂದು ಆಬ್ಜೆಕ್ಟ್ ಥರ ಕಾಣ್ತೀವಿ ಅದಕ್ಕೆ. ಆಮೇಲೆ ಕಣ್ಣು ಆಬ್ಜೆಕ್ಟ್ ಕಮ್ಮಿ, ಕಿವಿ ಇಲ್ವೇ ಇಲ್ಲ. ಇಟ್ಸ್ ಎ ವೆರಿ ಸ್ಮಾಲ್ ಬ್ರೈನ್. ಆಮೇಲೆ ಸ್ಮೆಲ್ಲೋದು ಟಂಗಲ್ಲಿ ತೊಗೊಳುತ್ತೆ, ನೋಸಲ್ಲಿ ತೊಗೊಳಲ್ಲ. ಸೊ ಈ ಥರ ಇರುವಾಗ ಅದಕ್ಕೇನು ಗೊತ್ತೇ ಆಗಲ್ಲ. ನೀವು ನಾವೆಲ್ಲ ಒಂದೇ ಥರ ನಾನ್ ಲಿವಿಂಗ್ ಥಿಂಗ್ ಹಾಕಿದ್ರು ಅದು ಅಲ್ಲಾಡಿದ್ರು ಆ ಕಡೆ ನೋಡುತ್ತೆ, ನೀವು ಓಡಾಡೋ ನಮ್ಗೆ ನೋಡುತ್ತೆ, ಅದಕ್ಕೇನು ಗೊತ್ತೇ ಆಗಲ್ಲ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಯಾಕೆ ಹಾವಿಗೆ ಅಷ್ಟೊಂದು ಪ್ರಾಮಿನೆನ್ಸ್ ಸರ್? ಯಾಕೆ ಎಲ್ಲೋದ್ರೂ ಏನೋ ಹಸುಗೆ ಮತ್ತು ಹಾವಿಗೆ ತುಂಬ ಒಂದು ದೊಡ್ಡ ಸ್ಥಾನ ಕೊಟ್ಟಿದ್ದೀವಿ? ಯಾಕೆ ಅದಕ್ಕೊಂದು ಲೋಕನೇ, ನಾಗಲೋಕ ಅಂತ ಒಂದು ಲೋಕನೇ ಇದೆ. ಏನಕ್ಕೆ ಇರ್ಬೋದು ಸರ್ ಹಾಗಿದ್ರೆ? ತಾಯಿ ಎದೆಯಲ್ಲಿ ಎಷ್ಟು ವರ್ಷ ಕುಡಿತೀರಾ ನೀವು? 1.5-2 ವರ್ಷ ಮ್ಯಾಕ್ಸಿಮಮ್ ಸರ್. ಬಂದರೆ ಬರದೇ ಇದ್ದರೆ 6 ತಿಂಗಳು 3 ತಿಂಗಳು ಹಿಂಗೆಲ್ಲ. ನಿಮ್ಗೆ ಹಾಲು ಬೇಕು, ಏನು ಮಾಡ್ತೀರಾ? ಹಸು ತಗೋತೀವಿ. ಯಾಕೆ? ಹಸು ತಾಯಿ ಥರ ನೋಡ್ತೀವಿ. ಮಾತೆ ಹಸು ಮಗ ಮಾತೆ ಸಬ್ಸ್ಟ್ಯೂಟ್ ಅದೇ. ಹೌದು. ನಿಮ್ಮ ತಾಯಿ ಎದೆಯಲ್ಲಿ ಹಾಲು ನಿಂತಾಗ ಹಸು ಹಾಲು ಕುಡಿತೀರಾ. ಶಿ ಇಸ್ ಮದರ್, ಶಿ ಇಸ್ ಸೆಕೆಂಡ್ ಮದರ್. ಕರೆಕ್ಟ್ ಅಲ್ವಾ? ಕರೆಕ್ಟ್. ಅದಕ್ಕೆ ಯೋಟಿಗೂ ರಸ್ಟ್. ಕರೆಕ್ಟ್. ಜೀವನ ನೋಡ್ಕೋತಲ್ಲ. ಹೌದು ಸರ್. ಈಗ 3 ತಿಂಗಳು ಮಗು ಅನ್ನ ತಿನ್ಸೋಕ್ಕಾಗಲ್ಲ. ಹೌದು. ಹಾಲಲ್ಲೇ ಬದುಕಬೇಕದು. ನೀವೇನು ಮಾಡ್ತೀರಾ? ತಾಯಿ ಎದೆ ಹಾಲಲ್ಲಿ ನಿಂತಾದಾಗ ಹಸು ಹಾಲು ಕುಡಿಸ್ತೀರಾ. ಶಿ ಇಸ್ ಮದರ್. ಅದಕ್ಕೆ ಗೋಮಾತೆ ಅಂತ ಕರಿತೀವಿ, ಮಾತೆ. ಈಗ ಹಾವುಗಳ ವಿಷಯಕ್ಕೆ ಬಂದರೆ, ಪ್ರಪಂಚಕ್ಕೆ ಈ ಹಾವುಗಳು ಎಷ್ಟೋ ಮಿಲಿಯನ್ ವರ್ಷದಿಂದ ಬಂದಿದ್ದು. ನೀವು ಮನುಷ್ಯ ಅಂದ ಕೀಟನೇ ಹುಟ್ಟಿರಲಿಲ್ಲ, ಮನುಷ್ಯನೇ ಇರಲಿಲ್ಲ, ಮನುಷ್ಯನ ಮುಂಚಿನ ಬಂದಿದೆ. ವಾವ್. ಅದು ಇವತ್ತಿನ ದಿನ ಹಾವುಗಳು ಅನ್ನೋದೇ ಇಲ್ಲದೆ ಹೋಗಿದರೆ ಮನುಷ್ಯನಿಗೆ ತಿನ್ಲಿಕ್ಕೆ ಆಹಾರನೇ ಸಿಗ್ತಾ ಇರಲಿಲ್ಲ. ನಮ್ಮ ರೈತರು ಬೆಳೀತಕ್ಕಂಥ ಆಹಾರ ಧಾನ್ಯಗಳನ್ನು 30-40% ಇಲಿಗಳು ತಿಂದು ಹಾಳು ಮಾಡುತ್ತೆ. ಆ ಇಲಿಗಳನ್ನು ಕಾಗೆ, ಗೂಬೆ, ಬೆಕ್ಕು ಎಲ್ಲ ತಿನ್ನುತ್ತೆ. ಯಾವಾಗ ಅಂದರೆ ಇಲಿಗಳು ಬಿಲ್ದಿಂದ ಹೊರಗಡೆ ಬಂದಾಗ. ಆದರೆ ಈ ಹಾವುಗಳು ಬಿಲ್ದಲ್ಲಿ ಇಲಿಗಳ ಬಿಲಕ್ಕೆ ನುಗ್ಗಿ ಟೇಬಲ್ ಮ್ಯಾನರ್ ಇಲ್ಲ ಅದಕ್ಕೆ. ಒಂದ್ಸಲ ಎಂಟ್ರಾದ್ರೆ ಎಲ್ಲನೂ ತಿಂದಾಕ್ಬಿಡುತ್ತೆ. ತಾಯಿಯಿಂದ ಮರಿ ತಂದು ತಿಂದಾಕ್ಬಿಡುತ್ತೆ. ಒಂದಕ್ಕೆ ವರ್ಷಕ್ಕೆ 280-300 ಇಲಿ ತಿನ್ನುತ್ತೆ. ಎಷ್ಟು ಫುಡ್ಡು ಸೇವ್ ಆಯಿತು. ಸೊ ಹಿಂದಿನ ಕಾಲದವರು ರಿಯಲ್ ಸೈಂಟಿಸ್ಟ್ ಅಂದರೆ ಅವರು. ಇವತ್ತು ನೀವು ಬೈನಾಕಲ್ ಇಟ್ಕೊಂಡ್ಬಿಟ್ಟಿದ್ದೀರಾ, ಟೆಲಿಸ್ಕೋಪ್ ಇಟ್ಕೊಂಡ್ಬಿಟ್ಟಿದ್ದೀರಾ, ಯಾವುದೋ ಎಲೆಕ್ಟ್ರಾನಿಕ್ ಡಿವೈಸ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀರಾ, ಚಂದ್ರ ಗ್ರಹ ಇಲ್ಲಿದೆ, ಸೂರ್ಯ ಇಲ್ಲಿದ್ದಾನೆ, ಶನಿ ಎಲ್ಲಿದ್ದಾನೆ ಅಂತೆಲ್ಲ ಹೇಳ್ತೀರಾ. ಹಿಂದಿನ ಕಾಲದವ್ರು ಏನು ಇಲ್ಲದೆ ಇದ್ದಾಗ ಹೇಗೆ ಇಷ್ಟೇ ಡಿಸ್ಟೆನ್ಸಲ್ಲಿ ಇದೆ ಅಂತ ಹೇಳಿದ್ರು ಅವರು. ಏನು ಮೀಟ್ರ್ ಹಾಕಿದ್ರು ಅವರು? ಹೇಗೆ? ಒಂದು ಯೋಗಿಕ್ ಪವರ್ ಏನು? ದಟ್ ಇಸ್ ಎ ಪವರ್. ಆಯಿತು. ಸಂಕ್ರಮಣ ನೋಡಿ, ಸಂಕ್ರಮಣ ಬರ್ತಾಯಿದೆ. ಸೂರ್ಯ ಪಥ ಬದಲಾಯಿಸ್ತಾನೆ ಅಂತ ಅವ್ರಿಗೆ ಹೇಗೆ ಗೊತ್ತು? ಇಂಥ ದಿನನೇ ಬದಲಾಯಿಸ್ತಾನೆ ಅಂತ ಹೇಗೆ ಗೊತ್ತು ಅವ್ರಿಗೆ? ಜನವರಿಲೇ ಬರುತ್ತೆ ಅಂತ ಹೇಗೆ ಗೊತ್ತು? ಅಬ್ಸರ್ವೇಷನ್, ಕ್ಲೀನ್ ಅಬ್ಸರ್ವೇಷನ್ ಮಾಡಿ ತಲೆ ಸರ್, ಅದು ಕ್ಯಾಲ್ಕುಲೇಷನ್. ಇವತ್ತು ಯಾರೋ ಔಟ್ ಆಫ್ ಕಂಟ್ರಿ ಅವ್ರು ಹೇಳ್ದ, ನಾಸಾದವ್ರು ಹೇಳಿದ್ರು ಅಂದ್ಬಿಟ್ಟು ಚಂದ್ರನಲ್ಲಿ ತೇವಾಂಶ ಇದೆ, ನೀರಿನಂಶ. ನೀವು ಸಂಸ್ಕೃತ ಶ್ಲೋಕ ತೆಗೆದು ನೋಡಿ, ಅದ್ರಲ್ಲಿ ಆಗಲೇ ಬರೆದಿದ್ದಾರೆ ಚಂದ್ರನಲ್ಲಿ ತೇವಾಂಶ ಇದೆ, ಅದಕ್ಕೆ ಅದು ಕೋಲ್ಡ್ ಆಗಿರ್ತಾನೆ ಅಂತ. ಸರ್ ನಮ್ಮವರು ಒಂದು ಪ್ರಾಬ್ಲಮ್ ಏನಂದರೆ, ನಮ್ಮವರೆಲ್ಲ ಬರೆದಿಟ್ಟಿದ್ರು ಸರ್. ಪ್ರತಿಯೊಂದು ಇತ್ತು ಸರ್. ಹೊರಗಡೆ ಅವ್ರು ಯಾವಾಗ ಬಂದು ಅವ್ರ ಸಿಸ್ಟಮ್ನ ಅಳವಡ್ಸೋಕ್ಕೆ ಶುರು ಮಾಡಿದ್ರೆ ನಮ್ಮನ್ನು ನಾಶ ಮಾಡಿ ಅವ್ರ ಸಿಸ್ಟಮ್ನ ಅಳವಡಿಸ್ಬಿಟ್ಟು ಬಿಟ್ಬಿಟ್ಟು ಹೊಟ್ಟೋದ್ರು. ನಾವು ನಮ್ಮ ಸಿಸ್ಟಮಲ್ಲಿ ಇಲ್ಲ, ಈಗ ಬೇರೆಯವ್ರ ಸಿಸ್ಟಮಲ್ಲೇ ಇರೋದು. ನಮ್ಮ ಸಿಸ್ಟಮ್ ಕಂಡ್ರೆ ಸ್ವಲ್ಪ ನಮಗೆ ಒಂಥರ ಅವಮಾನವೂ ಇದೆಯಲ್ಲ ಸರ್. ಈಗಿನ ಜನ್ರೇಷನ್ ನೋಡಿದ್ರೆ ನಿಮಗೆ, ನೀವು ಎಷ್ಟು ಚೆನ್ನಾಗಿ ಕುಂಕುಮ ಇಟ್ಕೊಂಡಿದ್ದೀರಾ ಹಣೆ ಮೇಲೆ. ಇವತ್ತಿನ ಜನ್ರೇಷನ್ ಅದೊಂದು ಇಟ್ಕೊಳ್ಳೋಕ್ಕೆ ಒಂಥರ ಒಂದು ಅವಮಾನ ಥರ, ಒಂದು ನಾಟ್ ಫ್ಯಾಷನಬಲ್ ಥರ ಅದನ್ನು ಪರಿಗಣಿಸ್ತಾರೆ. ನಾನು ಹೇಳಿದ್ನಲ್ಲ, ನೀವು ನಿಮ್ಮ ಅಪ್ಪ ಅಮ್ಮಗೆ ನಮಸ್ಕಾರ ಮಾಡಿದ್ರೆ ನಿಮ್ಮ ಮಗ ನಿಮ್ಮ ಮಗನ ನಮಸ್ಕಾರ ಮಾಡ್ತಾನೆ. ನಮ್ಮಿಂದಾನೇ ಎಲ್ಲ ಶುರು ಆಗುತ್ತೆ. ನೀವು ಹಾಯ್ ಬಾಯ್ ಅಂದ್ಬಿಟ್ಟು ಇವನು ಹಾಯ್ ಬಾಯ್ ಅಂದ್ಬಿಟ್ಟು ಹೋಗ್ತಾನೆ. ಪೇರೆಂಟ್ಸ್ ಏನು ಮಾಡ್ತಾರೆ ಮಕ್ಕಳನ್ನ ಫಾಲೋ ಮಾಡ್ತಾರೆ ಸರ್. ಎಸ್ಪೆಷಲಿ ಅಪ್ಪ ಏನು ಮಾಡ್ತಾನೆ ಅಂತ ಮಕ್ಕಳು ಫಾಲೋ ಮಾಡ್ತಾರೆ. ಸೊ ನಾನು ಅದಕ್ಕೆ ಹೇಳೋದೇನೆಂದರೆ, ಮನೇಲಿ ನಾವು ಸಂಸ್ಕೃತಿ ಹೇಳ್ಕೊಡ್ಬೇಕು ಸರ್. ಈಗ ಎಷ್ಟು ಜನ ಬೆಳಿಗ್ಗೆ ಮಕ್ಕಳು ಎದ್ದಿದ ತಕ್ಷಣ ಕರಾಗ್ರೆ ವಸತಿ ಲಕ್ಷ್ಮಿ ಕರಮದಿ ಸರಸ್ವತಿ ಎಷ್ಟು ಜನ ಹೇಳ್ತಾರೆ? ಹೋಗ್ಲಿ, ಹಾಸಿಗೆಯಿಂದ ಇಳಿಯುವಾಗ ಎಷ್ಟು ಜನ ಮಕ್ಕಳು ಭೂಮಿಗೆ ನಮಸ್ಕಾರ ಮಾಡ್ತಾರೆ? ಎಷ್ಟು ಜನ ದೇವ್ರ ಫೋಟೋ ನೋಡ್ತಾರೆ? ಬೆಳಿಗ್ಗೆ ಎದ್ದಿದ ತಕ್ಷಣ ದೇವ್ರ ಮೊಬೈಲ್ ಎಷ್ಟು ಮೆಸೇಜ್ ಬಂದಿದೆ, ಎಷ್ಟು ಇದು ಬಂದಿದೆ, ಎಷ್ಟು ಅದು ಬಂದಿದೆ ಅಂತ ನೋಡ್ತಾರೆ. ನೀವು ಬೆಳಿಗ್ಗೆ ಎದ್ದು ನಾನೇ ಭೂಮಿಗೆ ನಮಸ್ಕಾರ ಮಾಡಿದೆ, ಮಕ್ಕಳು ಕಾಣೋ ಹಂಗೆ ಕೈ ಉಜ್ಕೊಂಡು ಕರಾಗ್ರೆ ವಸತಿ ಲಕ್ಷ್ಮಿ ಹೇಳ್ಕೊಂಡು ಉಜ್ಕೊಂಡು ಕಣ್ಣು ಮಾಡಿಕೊಂಡು, ಏನಿಲ್ಲ, ನಿಮ್ಮ ಎನರ್ಜಿ ನೀವು ನಿಮ್ಮ ಕಣ್ಣು ಕೊಡ್ತಾ ಇದ್ದೀರಾ. ಭೂಮಿಗೆ ಕಾಲಿಡೋಕ್ಕೂ ಮುಂಚೆ ಕೈಗೆ ನಮಸ್ಕಾರ, ಜಸ್ಟ್ ಗ್ರೌಂಡಿಂಗ್ ಅಂತ ಎನರ್ಜಿ ಸಿಗುತ್ತೆ. ನೆಕ್ಸ್ಟ್ ಏನು ಮಾಡ್ತೀರಾ? ದೇವ್ರ ಫೋಟೋ ನೋಡಿ ಆದಷ್ಟು ಒಳ್ಳೇದು ಮಾಡ್ಸಮ್ಮ. ಹಿಂದಿನ ಕಾಲದಲ್ಲಿ ದೇ ಆರ್ ಆಲ್ವೇಸ್ ಬ್ರಿಲಿಯಂಟ್. ದೇ ಆರ್ ನಾಟ್ ಬುದ್ಧಿಸ್ಟ್, ದೇ ಆರ್ ಆಲ್ ಬ್ರಿಲಿಯಂಟ್.